ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬೇಗ ಮಾಡ್ಕೊಳ್ಳುವಂತಹ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿವಾಗ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಬೆಳಗಿನ ತಿಂಡಿಗೆ ಪಲಾವನ್ನು ಮಾಡಿಕೊಂಡೆ. ಅದಕ್ಕೋಸ್ಕರ ನನ್ನ ಮಗ ಪಲಾವ್ ಬೇಡ ಅಂತ ಹೇಳ್ದ. ಅದಕ್ಕೋಸ್ಕರ ನಾನು ಬಾಳೆಹಣ್ಣಿನಿಂದ ಈ ರೀತಿಯಾಗಿ ಮಾಡಿಕೊಟ್ಟೆ. ಈ ಬಾಳೆಹಣ್ಣಲ್ಲಿ ಈ ಥರ ಮಾಡ್ಕೊಡೋದ್ರಿಂದ ತುಂಬಾ ಒಳ್ಳೆಯದು ಕೂಡ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಮಕ್ಕಳಿಗೆಲ್ಲ ಈ ಬಾಳೆಹಣ್ಣಿನಿಂದ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನಾನು ಹೊರಗಡೆ ಎಲ್ಲೋ ಹೋಗೋದಿದೆ, ಅದಕ್ಕೋಸ್ಕರ ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡು ಬೇಗ ಈ ಪಲಾವನ್ನು ಮಾಡಿಕೊಂಡು, ಅಂದರೆ ಪಲಾವ್ ಮಾಡಿದ್ರೆ ಬೇಗ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪಲಾವನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಜೊತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ರೆ ಪಲಾವಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಮತ್ತು ತುಪ್ಪ ಎಲ್ಲ ಬಿಸಿಯಾದ ನಂತರ ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ನಾನು ಸ್ವಲ್ಪ ಲವಂಗವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಲವಂಗವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಅರ್ಜೆಂಟಿಗೆ ನಾವು ಏನೇ ತಿಂಡಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗ ತಿನ್ನಲ್ಲ ಅನ್ನೋನು ಕೂಡ ತಿಂದ್ಬಿಟ್ಟ, ಅಷ್ಟು ಚೆನ್ನಾಗಿ ಬಂದಿತ್ತು ಈ ರೈಸ್ ಮಾಡ್ಕೊಂಡಿದ್ದು. ಇವಾಗ ಇದಕ್ಕೆ ನಾನು ಮರಾಠಿ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಅಂತೆಲ್ಲ ಬರುತ್ತೆ ನೋಡಿ, ಅದೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಇದಕ್ಕೆ ಮಸಾಲೆನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಈ ಬೇಸಿಗೆಯಲ್ಲಿ ನಾವು ಹೆಚ್ಚು ಮಸಾಲೆಗಳನ್ನ ಕೂಡ ತಿನ್ನಬಾರ್ದು. ಅದಕ್ಕೋಸ್ಕರ ನಾನು ಸ್ವಲ್ಪನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಮರಾಠಿ ಹೂವು ಮತ್ತು ಅನಾನಸ್ ಹೂವು ಮತ್ತು ಈ ರೀತಿಯಾಗಿ ಸ್ಟಾರ್, ಇದೆಲ್ಲವನ್ನು ಕೂಡ ನಾನು ಒಂದೊಂದೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 3 ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬರೀ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ನಮಗೆ ಇದೆಲ್ಲ ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಈರುಳ್ಳಿ ಹಾಕಿದ ನಂತರ ನಾನು ಈ ಮಸಾಲೆ ಎಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕಸೂರಿ ಮೇಥಿಯನ್ನು ಹಾಕ್ಕೊಂಡ್ರೆ ನಮಗೆ ಈ ಪಲಾವಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಸ್ಮೆಲ್ಲೆಲ್ಲ ತಿನ್ನುವಾಗ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಈ ಕಸೂರಿ ಮೇಥಿಯನ್ನು ಹಾಕ್ಕೊಂಡ್ರೆ. ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಸೀದೋಗಬಾರ್ದು, ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೈಸಲ್ಲಿ ಆಲೂಗೆಡ್ಡೆಯನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಆಲೂಗೆಡ್ಡೆ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇದು ಹಾಕಿದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ರೈಸೆಲ್ಲ ಮಾಡ್ತೀವಿ ನೋಡಿ, ಆವಾಗ ನಾವು ಈ ರೀತಿಯಾಗಿ ಆಲೂಗೆಡ್ಡೆನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಊರಿಂದ ಬರುವಾಗ ತಗೊಂಡು ಬಂದಿದ್ದು ಬೀನ್ಸು, ಅದನ್ನು ಕೂಡ ಸ್ವಲ್ಪ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲವನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ಇನ್ನು ಹೊರಗಡೆ ಹೋಗೋದ್ರಿಂದ ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದು ಉಳಿದ್ರೂ ಕೂಡ ಯಾರು ಅಷ್ಟೊಂದು ತಿನ್ನೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹಸಿರು ಮೆಣಸಿಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆಯಲ್ಲಿ ಹಾಕ್ಕೊಂಡಿಲ್ಲ, ಏಕೆಂದರೆ ಅದೊಂದು ಸ್ವಲ್ಪ ಖಾರ ಬಿಟ್ಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದ್ರೆ. ಅದಕ್ಕೋಸ್ಕರ ನಾನು ಇವಾಗ ಈ ತರಕಾರಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವಿವಾಗ ಎಲ್ಲಾದರೂ ಹೊರಗಡೆ ಫಂಕ್ಷನಿಗೆ ಎಲ್ಲ ಹೋದರೆ ಈ ಮನೆಯಲ್ಲಿರೋ ಊಟ ನಮಗೆ ಸೇರೋದೇ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲವನ್ನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಇನ್ನು ಉಳಿದ್ರೆ ಅದು ಬಂದು ತಿನ್ನೋಕ್ಕೂ ಆಗಲ್ಲ ಉಳಿದ್ಬಿಟ್ರೆ. ಅದಕ್ಕೋಸ್ಕರ ನೋಡಿ, ಈ ಮನೆಯಲ್ಲಿದ್ದರೆ ನಾನು ಈ ರೈಸ್ ಐಟಮ್ಸ್ ಎಲ್ಲ ಮಾಡುವಾಗ ಈ ಬೆಳಗ್ಗೆ ಮಾಡಿದ್ದೆಲ್ಲ ಮಧ್ಯಾಹ್ನ ಆದರೆ ತಿನ್ಬೋದು. ಆದರೆ ಎಲ್ಲರೂ ಫಂಕ್ಷನ್ಗೆ ಎಲ್ಲರೂ ಹೋಗುವಾಗ ಈ ರೀತಿ ಉಳಿದ್ಬಿಟ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಇವಾಗ ಟೊಮೆಟೊ ಹಣ್ಣನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಬೆಂದರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಈ ಪಲಾವಲ್ಲಿ. ಈ ಟೊಮೆಟೊ ಪಲಾವಿಗೆ ನಾವು ಹೇಗೆ ಹಾಕ್ಕೊಳ್ತೀವೋ ಆ ರೀತಿಯಾಗಿ ಅದನ್ನು ಸ್ವಲ್ಪ ನಾವು ಬೇಯಿಸ್ಕೊಳ್ತೀವಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಣ್ಣನ್ನು ನಾವು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ಟೊಮೆಟೊ ಹಣ್ಣೊಂದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ನೋಡಿ, ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇವಾಗ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ
ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಹಾಕಿದ ನಂತರ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಈ ಥರ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇದರದ್ದು ಅಷ್ಟೇ ಈ ಒಗ್ಗರಣೆಯಲ್ಲಿ ಒಂಥರ ಫ್ರೈ ಆದ್ರೇ ನಮಗೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನಮಗೆ ಅಷ್ಟೊಂದು ಚೆನ್ನಾಗಾಗಲ್ಲ. ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ನಾವು ಎಷ್ಟು ಬೇಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಮುಂದೆ ನಾವು ನೀರು ಹಾಕ್ತೀವಿ ನೋಡಿ, ಆವಾಗನೂ ಬೇಕಾದರೆ ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು ಉಪ್ಪನ್ನು. ನೋಡಿ ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಈ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ನಮಗೆ ಯಾವುದೇ ರೀತಿಯಾದ ಅಡುಗೆಗಳು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಇದಕ್ಕೆ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಪುಡಿಯನ್ನು ಹಾಕ್ಕೊಂಡ ನಂತರ ನಾನು ಇದಕ್ಕೆ ಖಾರ ಪುಡಿ ಅಥವಾ ಏನನ್ನು ಹಾಕ್ಕೊಳ್ಳಲ್ಲ, ಯಾಕೆಂದರೆ ಇದು ಮೊದಲೇ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದರಲ್ಲೇ ಖಾರ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಮೆಂತ್ಯ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಮೆಂತ್ಯೆಯನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ಪಲಾವ್ ಮತ್ತು ಬಿರಿಯಾನಿ ಮತ್ತು ಈ ಗೀ ರೈಸು ಈ ಥರ ತುಪ್ಪದನ್ನ ಎಲ್ಲ ಮಾಡ್ಕೊಳ್ಳುವಾಗ ನಾನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಈ ಮೆಂತ್ಯ ಪುಡಿಯನ್ನು ಹಾಕ್ಕೊಂಡ್ರೆ ನಮಗೆ ಏನೋ ಒಂಥರ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಾನು ಇದನ್ನು ಪುಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಈ ಮೆಂತ್ಯ ಪುಡಿನ ನಾನು. ಇವಾಗ ನಾನು ಬೇಕಾದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ನಾನು ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಾಕಿದ ತಕ್ಷಣ ನಾವು ಸಡನ್ನಾಗಿ ನೀರು ಹಾಕಬಾರ್ದು. ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಆದ ನಂತರ ಅದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ಬೇಕು. ಇವಾಗ ನಾನು 2 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡ್ರೆ ನಾನು ಅದಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪೇನಾದರೂ ಬೇಕಿದ್ರೆ ನಾವು ಇವಾಗ ಚೆಕ್ ಮಾಡ್ಕೊಳ್ಬೋದು. ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು ಕೂಡ ಇವಾಗನೂ ಕೂಡ. ಇದೇ ಕುದಿ ಬಂದ ನಂತರ ನಾವು ಇದಕ್ಕೆ ಮುಚ್ಚಳವನ್ನು ಹಾಕಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಗ್ಗರಣೆಯಲ್ಲೂ ಕೂಡ ಹಾಕ್ಕೊಳ್ತಾರೆ. ಈ ಕೊನೆಯಲ್ಲಿ ಹಾಕಿದ್ರೆ ನಮಗೆ ಇದ್ರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ಇದೆಲ್ಲವೂ ಸರಿಯಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಈ ಕೊನೆಯಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೈಸಲ್ಲಿ. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬರೀ ತುಪ್ಪವನ್ನೇ ಹಾಕಿ ಮಾಡಿದ್ರೆ ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿಬಿಟ್ಟು ಆ ನಂತರ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಮುಚ್ಚಳವನ್ನು ಕೂಡ ಹಾಕ್ತಾ ಇದ್ದೀನಿ. ನಾನು ಇದನ್ನು 2 ವಿಷಲ್ ಬರ್ಸ್ಕೊಂಡು ಆ ನಂತರ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ವಿಷಲ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾವು ಯಾವುದೇ ಅಡುಗೆ ಆದ್ರೂ ಕೂಡ ಅರ್ಜೆಂಟಲ್ಲಿ ಮಾಡಿದ್ರೆ ಚೆನ್ನಾಗಾಗಲ್ಲ ಅಂತ ತಿಳ್ಕೊಳ್ತೀವಿ. ಈ ಅವಸರದಲ್ಲೆಲ್ಲ ಮಾಡಿದಾಗನೇ ನಮಗೆ ಅಡುಗೆಗಳು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಈ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ಬೇಗ ಹೊರಡಬೇಕಿತ್ತು. ಇನ್ನು ಮಗ ಬೇರೆ ಈ ಪಲಾವ್ನ ತಿನ್ನಲ್ಲ ಅಂತ ಹೇಳಿಬಿಟ್ಟ. ಅದಕ್ಕೋಸ್ಕರ ನಾನು ಅವನಿಗೆ ಸ್ವಲ್ಪ ಬಾಳೆಹಣ್ಣಿತ್ತು, ಈ ಪಚ್ಚ ಬಾಳೆಹಣ್ಣನ್ನು ನಾನು ಊರಿಂದ ಬರುವಾಗ ತಗೊಂಡು ಬಂದಿದ್ದೆ. ಅದೆಲ್ಲ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಅದರಿಂದ ಈ ಬಾಳೆಹಣ್ಣಲ್ಲಿ ನಾನು ಈ ರೀತಿಯಾಗಿ ಮಾಡಿಕೊಡ್ತಾ ಇದ್ದೀನಿ. ಈ ಬಾಳೆಹಣ್ಣಿದ್ರೆ ನಮಗೆ ಚಪಾತಿಯಲ್ಲಿ ತುಪ್ಪ ಸಕ್ಕರೆ ಎಲ್ಲ ಹಾಕಿಬಿಟ್ಟು ರೋಲ್ ಮಾಡಿಕೊಟ್ರೂ ಕೂಡ ಮಕ್ಕಳುಗಳು ತಿಂದುಬಿಡ್ತಾರೆ. ಈ ಒಂದೊಂದು ಮಕ್ಕಳು ತಿನ್ನಲ್ಲ, ಈ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ನೋಡಿ ಈ ಥರ ಪಚ್ಚ ಬಾಳೆಹಣ್ಣಿಗೆ ನಾವೆಲ್ಲ ಚಿಕ್ಕದ್ರಲ್ಲಿರುವಾಗ ಈ ಸಕ್ಕರೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡೆಲ್ಲ ಈ ಚಪಾತಿಗೆಲ್ಲ ತಿಂದುಬಿಡ್ತಿದ್ವಿ, ರೊಟ್ಟಿಗೆಲ್ಲ. ಈ ಬಾಳೆಹಣ್ಣನ್ನ ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡ್ರೆ ಒಂಥರ ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ಸ್ವೀಟನ್ನು ತಿನ್ನಂಗೆ ಅನಿಸ್ಬಿಡುತ್ತೆ. ನಾನು ಇದಕ್ಕೆ ಹುರಿದು ಇಟ್ಕೊಂಡಿರುವಂತಹ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಫ್ರೈ ಮಾಡಿಕೊಂಡು ಈ ಕಡಲೆ ಬೀಜನ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ನಾನು ಇದನ್ನು ಕೂರ್ಗಿಂದನೇ ತಂದಿರೋದು, ಪ್ಯೂರ್ ಹನಿ ಇದು. ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಂದು ದಿನ ನಾನು ತಿಂಡಿ ಎಲ್ಲ ಮಾಡೋಕ್ಕೆ ಲೇಟ್ ಆದಾಗ ನಾನು ಇದೇ ರೀತಿ ಮಾಡಿಕೊಂಡು ತಿಂತೀನಿ. ಬಾಳೆಹಣ್ಣೆಲ್ಲ ಜಾಸ್ತಿ ಇರುವಾಗ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಈ ಕಡಲೆ ಬೀಜ ಆಗಲಿ ಬಾಳೆಹಣ್ಣಾಗಲಿ ಎಲ್ಲವೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ಹೊರಡೋದಕ್ಕೆ ನಾನು ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಸೀರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸೀಮಂತ ಇರೋದ್ರಿಂದ ಈ ರೀತಿ ಸೀರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ಸೀರೆನೇ ಹಾಕ್ಕೊಂಡು, ಇದನ್ನು ಎಲ್ಲೂ ಕೂಡ ನಾನು ಹಾಕಿರಲಿಲ್ಲ. ಅದಕ್ಕೋಸ್ಕರ ನಾನು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಏನೇನು ಬೇಕು ಅದೇ ಥರ ನಾನು ಇದಕ್ಕೆ ಹಾಕ್ಕೊಳ್ಳುವಂಥದ್ದು ಏನೇನು ಬೇಕೋ ಅದನ್ನೆಲ್ಲವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು
ಇದೇ ಕಲರ್ ಗ್ರೀನ್ ಕಲರಲ್ಲಿ ಓಲೆಯನ್ನು ತಗೊಂಡಿದ್ದೆ ನೋಡಿ. ಇದು ಬಳೆ, ಈ ಬಳೆಯನ್ನು ಹಾಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ. ಈ ಬಳೆ ನಾವು ಕೂರ್ಗ್ ಸೈಡವ್ರ ಹತ್ರ ಎಲ್ಲರ ಹತ್ರನೂ ಕೂಡ ಇರುತ್ತೆ. ಇದು ಸಿಂಗಲ್ ಆಗಿನೂ ಕೂಡ ಇರುತ್ತೆ, ಒಂದು ಮತ್ತು ಡಬಲ್ ಬಳೆ ಥರನೂ ಇರುತ್ತೆ. ಈ ರೀತಿಯಾಗಿ 3 ಇದರಲ್ಲೂ ಕೂಡ ಇರುತ್ತೆ ನೋಡಿ. ಇವಾಗ ಈ ಸರವನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಸರ ಬೇಡ ಅಂತ ಅನ್ನಿಸ್ತು, ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ ಇದು, ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಬಳೆ ಅಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಇದು ಸಿಂಗಲ್ ಕೂಡ ಇರುತ್ತೆ, ಡಬಲ್ ಕೂಡ, ಮತ್ತು ಈ ರೀತಿಯಾಗಿ ಈ 3 ಇದು ಇರುತ್ತೆ ನೋಡಿ, ಆ ಥರನೂ ಕೂಡ ಇರುತ್ತೆ. ಈ ಕೊಡಗಿನವ್ರ ಸೈಡಲ್ಲೆಲ್ಲ ಎಲ್ಲರಿಗೂ ಈ ಥರ ಬಳೆ ಒಂದೊಂದು ಇದ್ದೇ ಇರುತ್ತೆ ನೋಡಿ. ಅದಕ್ಕೆ ನಾನು ಈ ಸ್ಯಾರಿಗೆ ಮ್ಯಾಚ್ ಆಗೋ ಥರ, ಈ ಸರಕ್ಕೆಲ್ಲ ಮ್ಯಾಚ್ ಆಗೋ ಥರ ನಾನು ಈ ಥರ ಓಲೆನ ಹಾಕ್ಕೊಂಡಿದ್ದೆ, ತೆಗೆದಿಟ್ಕೊಂಡಿದ್ದೀನಿ ನಾನು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ. ಇದೇ ನಮ್ಮ ಚಿಕ್ಕಮ್ಮನ ಮನೆ ಶ್ರವಣಬೆಳಗೊಳ. ಇಲ್ಲಿಗೆ ನಾವು ಬಂದಿದ್ದೀವಿ. ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು, ಎಲ್ಲ ಶಾಸ್ತ್ರ ಎಲ್ಲ ಇದು ಚೌಟ್ರಿಯಲ್ಲಿ ಇರೋದ್ರಿಂದ ಮನೆ ಹತ್ರನೇ ಸ್ವಲ್ಪ ಫೋಟೋ ಶೂಟ್ನ ಮಾಡ್ತಾಯಿದ್ರು. ಇವಾಗ ಎಲ್ಲ ಜನ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದ್ರು. ಇನ್ನು ಅವರು ಚೌಟ್ರಿಗೆ ಹೋಗಿರಲಿಲ್ಲ, ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ, ಅವ್ರದ್ದೇ ಚೌಟ್ರಿ ಇರೋದ್ರಿಂದ ಅಲ್ಲೇ ಕೂಡ ಫಂಕ್ಷನ್ ನಡೆಯೋದ್ರಿಂದ ಆ ನಂತರ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೇ ಫೋಟೋ ಶೂಟ್ನ ಸ್ವಲ್ಪ ಈ ಹೂವಿನ ಗಿಡದ ಹತ್ರ ಎಲ್ಲ ಮಾಡಿಸ್ಕೊಳ್ತಾಯಿದ್ರು. ಈ ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಬಿಸಿಲು ಇರೋದ್ರಿಂದ ಅಷ್ಟೊಂದು ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಇದ್ರ ಹಾಗೇ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಕೂಡ ಇಲ್ಲೆಲ್ಲ ಕೂಡ ಫೋಟೋ ಶೂಟ್ನ ಮಾಡಿಸ್ಕೊಳ್ತಾಯಿದ್ರು. ಇಲ್ಲೇ ಪಕ್ಕನೇ ಇರೋದ್ರಿಂದ ಚೌಟ್ರಿ. ಆಮೇಲೆ ನಿಧಾನವಾಗಿ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಎಲ್ಲ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮನೆ ಒಳಗಡೆನೂ ಕೂಡ ಸ್ವಲ್ಪ ಶಾಸ್ತ್ರವನ್ನು ಮಾಡ್ತಾಯಿದ್ರು. ಹಾಗಾಗಿ ಮನೆ ಒಳಗಡೆನೂ ಕೂಡ ಈ ಫೋಟೋಸ್ಗಳೆಲ್ಲ ತೆಗೆಯೋದಕ್ಕೆ ಎಲ್ಲ ಇದು ಮಾಡ್ಕೊಂಡಿದ್ರು. ಎಲ್ಲರೂ ಶಾಸ್ತ್ರವನ್ನು ಮಾಡೋದು, ಸ್ವಲ್ಪ ಸ್ವಲ್ಪ ಶಾಸ್ತ್ರವನ್ನು ಮಾಡ್ಕೊಳ್ಳೋರು ಕೂಡ ಮಾಡಿಕೊಂಡ್ರು. ಈ ಸೀಮಂತ ನಡೀತಾ ಇರೋದು ನಮ್ಮ ಚಿಕ್ಕಮ್ಮನ ಹಿರಿಯ ಸೊಸೆಗೆ. ಇವರು ಶಾಸ್ತ್ರ ಮಾಡ್ತಿರೋರು ನಮ್ಮ ಸಿಸ್ಟರ್ ಇದ್ದಾರಲ್ಲ, ಅವರ ತಂಗಿ ಇವರು, 2ನೇ ಸೊಸೆ ಇವರು. ಇವಾಗ ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ದಾರೆ, ಒಬ್ಬೊಬ್ಬರಾಗಿಯೇ ಮಾಡ್ತಾಯಿದ್ದಾರೆ. ಇವಾಗ ಇಲ್ಲೂ ಕೂಡ ಮಾಡಿ ಆ ನಂತರ ಎಲ್ಲರೂ ಹೊರಗಡೆ ಹೋಗ್ತಾರೆ. ಈ ಸೀಮಂತ ಶಾಸ್ತ್ರ ಒಂಥರ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಒಬ್ಬೊಬ್ಬರಾಗಿ ಈ ಥರ ಶಾಸ್ತ್ರಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಕೂಡ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಎಲ್ಲವನ್ನು ಕೂಡ ನಾನು ತೆಗಿಲಿಲ್ಲ, ನಾನು ಇದು ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಸಿಸ್ಟರ್ದು ಅಮ್ಮ, ಇವರು ಅತ್ತೆ, ನಮ್ಮ ಚಿಕ್ಕಮ್ಮ, ಇವರನ್ನೇ ನಮ್ಮ ಚಿಕ್ಕಮ್ಮ. ಇವಾಗ ಶಾಸ್ತ್ರ ಮಾಡ್ತಿದ್ದಾರಲ್ಲ ಇವರು ನಮ್ಮ ಚಿಕ್ಕಮ್ಮ. ಇವರು ನೋಡಿ ನಮ್ಮ ಸಿಸ್ಟರ್ದು ಹಸ್ಬೆಂಡ್, ಇವ್ರು ನಮ್ಮ ಚಿಕ್ಕಮ್ಮನ ಮಗ, ಮತ್ತು ಇವನು ಹಿರಿಯ ಮಗ. ಇವನು ಕೂಡ ಶಾಸ್ತ್ರ ಮಾಡ್ತೀನಿ, ನಾನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮಂಗೆ ತಿನ್ನಿಸ್ತಾ ಇದ್ದಾನೆ. ಸೆಕೆಂಡ್ ಬೇಬಿದು ಇದು ಸೀಮಂತ ಶಾಸ್ತ್ರ ನಡೀತಾ ಇರೋದು ನೋಡಿ. ದೊಡ್ಡ ಮಗ ಇವನೇನೆ. ಇವಾಗ ಸೀಮಂತ ಶಾಸ್ತ್ರ ನಡೀತಾ ಇರೋದು ಸೆಕೆಂಡ್ ಬೇಬಿ ಇದ್ರದ್ದು. ಇವಾಗ ನೋಡಿ ಎಲ್ಲ ಕೂಡ ಫೋಟೋ ಶೂಟ್ ಎಲ್ಲ ಆಯಿತು. ಎಲ್ಲರೂ ಕೂಡ ಫೋಟೋಸ್ನ ತಗೊಂಡ್ರು. ಅಂದರೆ ನಾನು ಎಲ್ಲವನ್ನು ಕೂಡ ತೆಗೆಯೋದಕ್ಕಾಗಲಿಲ್ಲ, ನನಗೆ ಯಾವ್ದ್ಯಾವ್ದು ಆಗುತ್ತೋ ಅದನ್ನು ಮಾತ್ರ ನಾನು ತೆಗೆದಿದ್ದೀನಿ. ಫುಲ್ ಎಲ್ಲ ತುಂಬ ಜನಗಳನ್ನ ಎಲ್ಲರದ್ದು ನಾನು ತೆಗೆಯೋದಕ್ಕಾಗಲಿಲ್ಲ. ಇನ್ನು ಚೌಟ್ರಿಯಲ್ಲೆಲ್ಲ ಇತ್ತು ನೋಡಿ. ಕೇಕನ್ನು ಕೂಡ ತಂದಿದ್ರು, ಅದರಲ್ಲಿ ಹ್ಯಾಪಿ ಪ್ರೆಗ್ನೆನ್ಸಿ ಅಂತಲೂ ಕೂಡ ಬರ್ಸಿತ್ತು. ಅದನ್ನು ಕೂಡ ಕಟ್ ಮಾಡಿ ಮಕ್ಕಳ ಜೊತೆ ಎಲ್ಲ ಕಟ್ ಮಾಡಿದ್ರು. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಯೋ ಅಷ್ಟರೊಳಗಡೆ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ಮನೆಗೆ ಹೊರಡಬೇಕಿತ್ತು. ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು, ಊಟನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ. ಎಲ್ಲವನ್ನು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.